ಇವತ್ತು ರೇಖಿ ಲೆವೆಲ್ 1, 2 ಲಾಸ್ಟ್ ಟಾಪಿಕ್ ಇವತ್ತಿಗೆ ನಾವು ಬಂದಿದ್ದೀವಿ. ನಿನ್ನೆ ಕ್ಲಾಸ್ ಅಲ್ಲಿ ನಾವೆಲ್ಲರೂ ಕೂಡ ಸೆಲ್ಫ್ ಫೀಲಿಂಗ್ ಮಾಡ್ಕೊಳ್ಳೋದು ಹೇಗೆ, ಅದು ಪ್ರಾಕ್ಟಿಕಲ್ ಆಗಿ ನಾವು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ಅಭ್ಯಾಸವನ್ನ ನಾವು ಮಾಡಿದ್ದೇವೆ. ಸೊ ಈ ದಿನ ನಾವು ನೀರಿನ ತಂತ್ರ, ನೀರಿನಿಂದ ನಮಗೆ ಬೇಕಾದಂತಹ ನಮ್ಮ ಸಂಕಲ್ಪಗಳನ್ನ ಯಾವ ರೀತಿ ನಾವು ಈಡೇರಿಸ್ಕೊಳ್ಬಹುದು, ಅದು ಸಂಕಲ್ಪವನ್ನ ನಾವು ಸಿದ್ಧಿಯನ್ನ ಮಾಡ್ಕೊಳ್ಬಹುದು ಅನ್ನೋ ಒಂದು ಟೆಕ್ನಿಕ್ ಅನ್ನ ನಾವೆಲ್ಲರೂ ಕೂಡ ಇವತ್ತು ನಾವು ತಿಳ್ಕೊಳ್ಳೋಣ. ಸೊ ಮೊದಲಿಗೆ ನಾವಿವಾಗ ಗುರುವಂದನೆಯನ್ನ ಮಾಡೋಣ. ಮುಂಚೆ ಒಂದು ಗಾಜಿನ ಗ್ಲಾಸ್ ಅಲ್ಲಿ ಅಥವಾ ಒಂದು ಸ್ಟೀಲ್ ಗ್ಲಾಸ್ ಅಲ್ಲಿ ನೀರ್ ತಂದಿಟ್ಕೊಳ್ಳಿ. ಅಷ್ಟೇ, ನಿಮ್ಮ ಹತ್ರ ಯಾವ್ದಿದೆಯೋ, ಸ್ಟೀಲ್ ಇದ್ರೆ ಸ್ಟೀಲ್ ಗ್ಲಾಸ್ ಅಲ್ಲಿ ಅಥವಾ ಗಾಜಿದ್ರೆ ಗಾಜಿನ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ನೀರನ್ನ ತಂದು ತುಂಬಿ ಅದರಲ್ಲಿ ಇಟ್ಕೊಳ್ಳಿ. ಸೊ ಮೊದಲಿಗೆ ನಾವೀಗ ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು, ನವ ದುರ್ಗಿಯರಿಗೆ ಧನ್ಯವಾದಗಳು, ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗಲೂ ನಮ್ಮೆಲ್ಲರ ಜೊತೆ ಹೀಗೆ ಇರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಹರೇ ರಾಮ ಹರೇ ಕೃಷ್ಣ. ಈ ಒಂದು ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅನ್ನ ನಾವು ತಿಳ್ಕೊಳ್ತೀವಿ. ನಮ್ಮ ಒಂದು ಗುರು ಪರಂಪರೆಯಲ್ಲಿ ನಮ್ಮ ಋಷಿ ಮುನಿಗಳು, ನಾವು ದೇವಸ್ಥಾನಗಳಲ್ಲಿ ನಾವು ಎಲ್ಲಾ ಕಡೆ ನೋಡಿದೀವಿ, ತೀರ್ಥ ಸ್ನಾನವನ್ನ ಮಾಡ್ತೀವಿ, ತೀರ್ಥವನ್ನ ತಗೊಳ್ತೀವಿ. ನಾವು ಕಾಶಿ ತೀರ್ಥವನ್ನ ಮನೆಯಲ್ಲಿ ತಂದು ಇಟ್ಕೊಂಡಿರ್ತೀವಿ. ನಾವು ಎಲ್ಲೇ ಹೋದ್ರು ಕೂಡ ನಮ್ಗೆ ಮೊದಲೇ ಕೊಡೋದೇ ತೀರ್ಥವನ್ನ ಹಾಕ್ತಾರೆ. ತೀರ್ಥವನ್ನ ಪ್ರಸಾದವನ್ನ ನಾವು ತಗೊಳ್ತೀವಿ ಅಂತ ಹೇಳಿದ್ರೆ ಆ ತೀರ್ಥ ರೂಪದಲ್ಲಿ ಇರುವಂತದ್ದು ಯಾವುದು? ನೀರು. ನೋಡಿ, ಅಂದ್ರೆ ನಮ್ಮ ರೂಢಿಯಲ್ಲಿ ನಮಗೆ ಆ ನೀರಿನ ಇರುವಂತ ಒಂದು ಅದ್ಭುತವಾದಂತಹ ದಿವ್ಯವಾದಂತಹ ಶಕ್ತಿಯನ್ನ ನಮಗೆ ಅದರಲ್ಲಿ ತೋರಿಸ್ಕೊಟ್ಬಿಟ್ಟಿದ್ದಾರೆ. ನಮ್ಮ ಋಷಿ ಮುನಿಗಳ ಕಮಂಡಲದಲ್ಲೂ ನೀವು ನೋಡಿರ್ಬೋದು. ನೀವು ಯಾವಾಗ್ಲೂ ಅವ್ರು ಕಮಂಡಲ ಇಟ್ಕೊಂಡೇ ಇರ್ತಾ ಇದ್ರು. ಅದರಿಂದ ವರನು ಕೊಡ್ತಾ ಇದ್ರು, ಶಾಪನು ಕೊಡ್ತಾ ಇದ್ರು. ಹೇಗೆ ಅಂದ್ರೆ ಆ ನೀರಿಗೆ ಅವ್ರು ಏನ್ ಮಾಡ್ತಾ ಇದ್ರು? ಅಭಿನಿಯಂತ್ರಿತ ಮಾಡ್ತಾ ಇದ್ರು. ಅಂದ್ರೆ ಮಂತ್ರವನ್ನ ಹೇಳಿ 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 ಅದನ್ನ ಯಾವಾಗ್ಲೂ ಅದನ್ನ ಅಭಿನಿಯಂತ್ರಿತ ಮಾಡಿರುವಂತ ಒಂದು ವಾಟರ್ ಅನ್ನ ಅವ್ರ ಜೊತೆ ಕಮಂಡಲದಲ್ಲಿ ಇಟ್ಕೊಳ್ತಾ ಇದ್ರು. ಯಾವಾಗ ಅದನ್ನ ತೆಗೆದು ಏನ್ ಮಾಡ್ತಾ ಇದ್ರು? ವರನಾದ್ರೂ ಕೊಡ್ತಾ ಇದ್ರು, ಶಾಪವನ್ನಾದ್ರೂ ಕೂಡ ಅವ್ರು ನಮ್ಗೆ ಕೊಡ್ತಾ ಇದ್ರು. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ, ಎಷ್ಟು ಅದ್ಭುತವಾದಂತಹ ಒಂದು ಶಕ್ತಿ ಆ ನೀರಿಗೆ ಇದೆ ಅಂತ ಹೇಳಿ. ಸೈಂಟಿಸ್ಟ್ ಗಳೆಲ್ಲ ರಿಸರ್ಚ್ ಮಾಡೋಕ್ಕಿಂತ ಮುಂಚೆನೆ ನಮ್ಮ ಪುರಾಣಗಳೆಲ್ಲರೂ ಕೂಡ ಆ ನೀರನ್ನ ಕೊಟ್ಟು ನಾವೇನ್ ಮಾಡ್ತಾ ಇದ್ವಿ ಹೇಳಿ? ಆರ್ಗ್ಯವನ್ನ ಬಿಡ್ತೀವಿ. ಒಂದು ಸಲ ನೀರನ್ನ ಹಿಡಿದು ನಾವು ಮಾತನ್ನ ಕೊಟ್ರೆ ಮುಗೀತು, ಫೈನಲ್ ಆಗ್ತಾ ಇತ್ತು ನಮ್ಗೆ. ಹೌದಲ್ವಾ? ನೋಡಿ, ಎಷ್ಟು ದಿವ್ಯ ಒಂದು ಶಕ್ತಿಯನ್ನ ಈ ನೀರು ಹೊಂದಿರುತ್ತೆ. ಹಾಗಾದ್ರೆ ಅಂತ ಅದ್ಭುತವಾದಂತ ಚೈತನ್ಯ ಅದಕ್ಕೆ ಏನಿದೆ ಅಂತ ಹೇಳಿದ್ರೆ, ಇದನ್ನ ಒನ್ ಆಫ್ ದ ಸೈಂಟಿಸ್ಟ್ ಇದ್ದಾರೆ, ಮುಸ್ರೋ ಮುಟ್ಟೋ ಅಂತ ಹೇಳಿ. ಮುಸೂರೋ ಮುಟ್ಟೋ ಅಂತ ಹೇಳಿ ಒಬ್ರು ಸೈಂಟಿಸ್ಟ್ ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ ಸೈಂಟಿಫಿಕಲಿ. ವಾಟರ್ ಇಂದ ನಮ್ಗೆ ಇಷ್ಟು ಅದ್ಭುತವಾದಂತ ಮ್ಯಾನಿಫೆಸ್ಟೇಷನ್, ನಮ್ಗೆ ಬೇಕಾದಂತ ಸಿದ್ಧಿಗಳನ್ನ ಮಾಡ್ಕೊಳ್ಬಹುದಾ ಅಥವಾ ನಮ್ಮ ಸಂಕಲ್ಪಗಳು ನಮ್ಗೆ ಈಡೇರುತ್ತಾ ಅನ್ನೋದನ್ನ ಅವರು ಟೆಸ್ಟ್ ಮಾಡಿದ್ದಾರೆ, ರಿಸರ್ಚ್ ಮಾಡಿದ್ದಾರೆ ನೀರಿನ ಮೇಲೆ. ನೀರನ್ನ ಏನ್ ಮಾಡೋದು ಅಂತ ಹೇಳಿದ್ರೆ, ಆ ನೀರನ್ನ ತಗೊಳ್ಳೋದು, ಅದರ ಪ್ರೀತಿಯಿಂದ ಅದರ ಮೇಲೆ
ಮಾತಾಡೋದು. ನೀರು, ನೀನ್ ಎಷ್ಟು ಸುಂದರವಾಗಿದ್ಯಾ, ನಿನ್ ಕಂಡ್ರೆ ನಂಗೆ ತುಂಬಾ ಇಷ್ಟ, ನೀನ್ ಇಲ್ದೆ ನಮ್ ಜೀವನ ಇಲ್ಲ, ನೀನ್ ಎಷ್ಟು ಅದ್ಭುತವಾಗಿದ್ಯಾ, ಅಣು ಅಣುವಿನಲ್ಲೂ ನಿನ್ನ ಚೈತನ್ಯ ಇದೆ ಅಂತ ಹೇಳಿ ಆ ಪ್ರೀತಿಯ ಮಾತುಗಳನ್ನ ಹೇಳಿ ಆ ನೀರಿಗೆ ಅದನ್ನ ಪರೀಕ್ಷೆಯನ್ನ ಮಾಡೋದು. ಇನ್ನೊಂದೇನು, ದ್ವೇಷ ಮಾಡುವ ರೀತಿಯಲ್ಲಿ ಆ ನೀರಿಗೆ ಪರೀಕ್ಷೆಯನ್ನ ಮಾಡುವುದು. ಇನ್ನೊಂದ್ ತರ ಏನು ಅಂತೇಳಿ ಅದಕ್ಕೆ ಪ್ರಾರ್ಥನೆಯನ್ನ ಮಾಡುವಂತದ್ದು. ನೀರನ್ನ ಇಟ್ಕೊಂಡು ಪ್ರಾರ್ಥನೆ ಮಾಡೋದು, ಅದು ಅದನ್ನ ಟೆಸ್ಟ್ ಮಾಡೋದು. ಮತ್ತೊಮ್ಮೆ ನೀರಿಗೆ ಮಂತ್ರಗಳನ್ನ ಹೇಳೋದು, ಅದನ್ನ ಪರೀಕ್ಷೆಯನ್ನ ಮಾಡೋದು. ಒಂದು ಸಲ ಅದನ್ನ ಬೈಯೋದು, ಅವ್ಯಾಜ ಶಬ್ದಗಳಿಂದ ಅದನ್ನ ಹೀಯಾಳಿಸಿ ಬೈಯೋದು, ಅದನ್ನ ಪರೀಕ್ಷೆಯನ್ನ ಮಾಡೋದು. ಈ ರೀತಿ ಪ್ರತಿಯೊಂದನ್ನು ಕೂಡ ಅದನ್ನ ಪರೀಕ್ಷೆಯನ್ನ ಮಾಡಿದಾಗ ಆ ನೀರಿಗೆ ಏನಿದೆ ಗೊತ್ತಾ, ನೆನಪಿನ ಶಕ್ತಿ ಇದೆ. ನಾವು ಏನು ಮಾತು ಹೇಳ್ತೀವಲ್ಲ, ನೀವು ಪಾಸಿಟಿವ್ ಹೇಳ್ತೀರಾ, ಸಕಾರಾತ್ಮಕವಾಗಿ ಹೇಳ್ತೀರಾ, ಧನಾತ್ಮಕವಾಗಿ ಮಾತುಗಳನ್ನ ಹೇಳ್ತೀರಾ, ಆ ಮಾತುಗಳೆಲ್ಲವನ್ನು ಕೂಡ ಈ ನೀರು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದು ನೆನಪಿನ ಶಕ್ತಿಯನ್ನ ಹಿಡಿದಿಟ್ಕೊಳ್ಳುತ್ತೆ. ನಾವ್ ಏನ್ ಹೇಳ್ತೀವೋ ಅದನ್ನ ವಾಪಸ್ಸು ನಮಗೆ ಕೊಡುತ್ತೆ. ನೋಡಿರ್ಬೋದು, ನೀರನ್ನೇ ಯಾಕೆ ನಾವು ಜಾಸ್ತಿ ನೀರಿನ ಮೇಲೆ ಯಾಕೆ ಪ್ರಯೋಗವನ್ನ ಮಾಡ್ತೀವಿ, ನೀರನ್ನೇ ಯಾಕೆ ನಾವು ಈ ಒಂದು ಮ್ಯಾನಿಫೆಸ್ಟೇಷನ್ ಅಥವಾ ಈ ಸಿದ್ಧಿಗಾಗಿ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಡೀ ನಮ್ಮ ಪೃಥ್ವಿಯ ಮೇಲೆ ಎಷ್ಟು ಪರ್ಸೆಂಟೇಜ್ ನೀರಿದೆ? 75% ಅಷ್ಟು ನೀರಿದೆ. ಇನ್ನು 25% ಭಾಗ ಏನಿದೆ? ಭೂಮಿಯಿಂದ ಆವೃತವಾಗಿದೆ. ಹೌದಲ್ವಾ? ನೋಡಿ, ಜಾಸ್ತಿ ಹೆಚ್ಚಿಗೆ ಆವೃತ ಆಗಿರೋದು ಯಾವ್ದ್ರಿಂದ? 75% ಇರುವಂತದ್ದು ಇಡೀ ಪೃಥ್ವಿಯಲ್ಲಿ ನೀರಿನಿಂದನೇ ಆವೃತ್ತಿಯಾಗಿರುವಂತದ್ದು. ಹಾಗೆ ನಮ್ಮ ಶರೀರವನ್ನ ತಗೊಂಡು, ನಮ್ಮ ಶರೀರ ಆಗಿರೋದು ಹೇಗೆ? 75% ಇರುವಂತದ್ದು ಏನು? ಬರೀ ಬ್ಲಡ್ ಇದೆ ನಮ್ಮೊಳಗಡೆ. ಕೆಳಗಡೆಯಿಂದ ಮೇಲ್ಗಡೆ, ಮೇಲ್ಗಡೆಯಿಂದ ಕೆಳಗಡೆಗೆ ರಕ್ತ ಹರ್ಕೊಂಡು ಎಲ್ಲಾ ಕಡೆನೂ ಕೂಡ ಅದು ಮೂವ್ ಆಗ್ತಾ ಇರುತ್ತೆ. ಅದು ಬಿಟ್ರೆ ಇನ್ನು 25% ಇರುವಂತದ್ದೇನು? ಮಾಂಸಖಂಡಗಳು, ನರಗಳು, ಇವೆಲ್ಲವೂ ಕೂಡ, ಮೂಳೆಗಳೆಲ್ಲವೂ ಕೂಡ ಇನ್ನು 25% ಇದೆ. ಸೊ ಅಂತ ಹೇಳಿದ್ರೆ, ನಾವು ಯಾವುದೇ ಮಾತುಗಳನ್ನ, ನಾವು ಯಾವುದೇ ಸಂಕಲ್ಪಗಳನ್ನ, ಯಾವುದೇ ಅಫರ್ಮೇಶನ್ಸ್ ಗಳನ್ನ ನಾವು ಹೇಳಿದಾಗ ಅದು ನೀರು ಏನ್ ಮಾಡುತ್ತೆ? ಆ ಒಂದು ಮಾತಿನ ವೈಬ್ರೇಷನ್ ಎಲ್ಲವನ್ನು ಕೂಡ ಅದು ಎಳ್ಕೊಳ್ಳುತ್ತೆ. ಅದಕ್ಕೆ ನಮ್ಮ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಹೇಳಿ? ನೀರಿನ ಅಂಡೆ ಮೇಲೆ ಮುಚ್ತಾ ಇದ್ರು ಅಲ್ವಾ? ನೀರು ಇಡುವಂತ ಚೊಂಬಿನ ಮೇಲೆ ಒಂದು ಪ್ಲೇಟ್ ಅನ್ನ ಮುಚ್ತಾ ಇದ್ರು. ಯಾಕೆ ಹೇಳಿ? ಯಾಕೆ ಇರಬಹುದು ಅಂದ್ರೆ, ಮನೇಲಿ ಎಷ್ಟು ಜನ ಇರ್ತೀವಿ ನಾವು, ಅವ್ರು ಮಾತಾಡೋದಾಗಿರ್ಬೋದು, ಆಲೋಚನೆಗಳಾಗಿರ್ಬೋದು, ವಿಚಾರಗಳು ಒಬ್ಬರು ಮನಸ್ಸಂಗೆ ಇನ್ನೊಬ್ರು ಇರುತ್ತಾ? ಅದೆಲ್ಲ ಏನ್ ಮಾಡುತ್ತೆ? ನೀರು ಅಟ್ರಾಕ್ಷನ್ ಮಾಡ್ಕೊಂಡ್ಬಿಡುತ್ತೆ. ಅದಕ್ಕೆ ಯಾವಾಗ್ಲೂ ಏನ್ ಮಾಡ್ತಾ ಇದ್ರು? ನೀರಿನ ಮೇಲೆ ಒಂದು ತುಳಸಿಯನ್ನ ಹಾಕಿ, ಅಥವಾ ನೀರೊಳಗಡೆ ತುಳಸಿಯನ್ನ ಹಾಕಿ ತಾಮ್ರದ ಪಾತ್ರೆಗಳಲ್ಲಿ ಅದನ್ನ ನೀರನ್ನ ಇಡ್ತಾ ಇದ್ರು. ಇವತ್ತು ನಾವೆಲ್ಲ ಏನ್ ಮಾಡ್ಬಿಟ್ಟಿದೀವಿ? ನಾವು ಮಾಡರ್ನೈಸ್ ಅಂತ ಆಗ್ಬಿಟ್ಟು ಮಾಡರ್ನೈಸ್ಗೆ ನಾವು ಬಂದ್ಬಿಟ್ಟು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ನೋಡಿ, ನೀರು ಅದು ಟ್ರಾವೆಲ್ ಮಾಡ್ಕೊಂಡು ಬರುತ್ತೆ, ಹರ್ಕೊಂಡು ಬರುತ್ತೆ. ಅದು ಎಲ್ಲಿಂದ ಬರುತ್ತೆ? ನದಿಯಿಂದನೋ, ಕೊಳದಿಂದನೋ, ಅಥವಾ ಸಮುದ್ರದಿಂದನೋ, ಅಲ್ಲಿಂದ ನೀರು ಹರ್ಕೊಂಡು ಬರುತ್ತೆ ಅಲ್ವಾ? ಅಲ್ಲಿ ಬಂದು ನೀರನ್ನ ಏನ್ ಮಾಡ್ತೀವಿ ನಾವು? ಒಂದು ದೊಡ್ಡದಾದಂತ ಟ್ಯಾಂಕ್ ಗಳಲ್ಲಿ ಎಲ್ಲೆಲ್ಲಿ ಬೇಕು ಅಲ್ಲಿ, ಅವು ಗ್ರಾಮಕ್ಕೆ, ಊರಿಗೆ ಬೇಕಾದಂತ ಅಲ್ಲಿ ಸ್ಟೋರ್ ಮಾಡ್ತೀವಿ. ಅಲ್ಲಿಂದ ಎಲ್ಲಿ ಬರುತ್ತೆ? ಪೈಪ್ಗಳ ಮುಖಾಂತರ ಎಲ್ಲಿಂದ 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 ಸುತ್ತಿ ಅದು ನಮ್ಮ ಮನೆಗೆ ಬರುತ್ತೆ. ನಮ್ಮ ಮನೆಗೆ ಬಂದದ್ದು ಏನ್ ಮಾಡ್ತೀವಿ ನಾವು? ಅದನ್ನ ಸ್ಟೋರ್ ಮಾಡ್ತೀವಿ. ಅಂದ್ರೆ ಎಷ್ಟು ದೂರ ಅದು ಟ್ರಾವೆಲ್ ಮಾಡ್ಕೊಂಡು ಬಂದಾಗ ಎಷ್ಟು ವೈಬ್ರೇಷನ್ ಗಳನ್ನ ಅದು ಕ್ಯಾರಿ ಮಾಡ್ಕೊಂಡು ಬಂದಿರುತ್ತೆ. ಹೌದಲ್ವಾ? ಆಗ ಅಂತ ಸಮಯದಲ್ಲಿ ನಾವೇನ್ ಮಾಡ್ಬೇಕು? ಅದಕ್ಕೆ ಹೇಳೋದು, ಆ ನೀರನ್ನ ನಾವೇನ್ ಮಾಡ್ಬೇಕು? ಅದಕ್ಕೆ ವರನಾದ್ರೂ ಪಡ್ಕೊಳ್ಳುವಂತಹ, ಶಾಪವನ್ನು ಪಡ್ಕೊಳ್ಳುವಂತಹ ಶಕ್ತಿ ನಮ್ಮ ನೀರಿಗೆ ಇರುತ್ತೆ. ಅದನ್ನ ನಿಮ್ಗೆ ನಾನು ತುಂಬಾ ಸರಳವಾಗಿ, ಈಸಿಯಾಗಿ ನಿಮ್ಗೆ ಹೇಳ್ಕೊಂಡು, ನಿಮ್ಗೆ ಅರ್ಥ ಆಗ್ಬೇಕು ಯಾವ್ದನ್ನೋದನ್ನ. ತುಂಬಾ ತುಂಬಾ ದೊಡ್ಡ ದೊಡ್ಡ ಇಂಗ್ಲಿಷ್ ಪದಗಳು ಹೇಳಿದಾಗ ನಿಮ್ಗಳಿಗೆ ಅದು ಅರ್ಥ ಆಗೋದಿಲ್ಲ. ಈಗ ನಿಮ್ಗೆಲ್ಲರಿಗೂ ಕೂಡ ಅರ್ಥ ಆಗಿದೆ. ಏನು ಅಂದ್ರೆ, ನೀರಿನಲ್ಲಿ ಒಂದು ಅದ್ಭುತವಾದಂತಹ, ನಾವ್ ಏನಾದ್ರೂ ಪಡ್ಕೊಳ್ಳುವಂತಹ ಒಂದು ಶಕ್ತಿ ನಮ್ಮ ಒಂದು ನೀರಿಗೆ ಇರುತ್ತೆ. ಅದನ್ನ ಅಮೃತವಾಗಿ ಅಥವಾ ಸಂಜೀವಿನಿಯಾಗಿ ನಾವು ಅದನ್ನ ಪರಿವರ್ತನೆ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಅದನ್ನ ಈಗ ನಾವು ನೋಡೋಣ. ಸೊ ಎಲ್ಲರೂ ಕೂಡ ಈಗ ನೀವ್ ಏನ್ ಮಾಡಿ ಅಂತ ಹೇಳಿದ್ರೆ, ಮೊದಲಿಗೆ ಈ ನೀರನ್ನ ನೀವು ಕಣ್ಣು ಮುಚ್ಕೊಳ್ಳಿ, ಆರಾಮಾಗಿ ಉಸಿರು ತಗೊಳ್ಳಿ, ಆರಾಮಾಗಿ ಉಸಿರನ್ನ ಬಿಡಿ. ಈ ನೀರನ್ನ ನೀವು ಪರೀಕ್ಷೆಯನ್ನ ನೀವು ಮಾಡ್ತೀರಾ, ಟೇಸ್ಟ್ ಮಾಡ್ತೀರಾ ಅಷ್ಟೇ. ಅದು ಒಂದು ರುಚಿ ನಿಮ್ಗೆ ಗೊತ್ತಾಗುತ್ತೆ.
ನಿಮ್ಮ ಮನಸ್ಸಿಗೆ, ನಿಮ್ಮ ನಾಲಿಗೆಗೆ ಅದು ಫ್ಲೇವರ್ ಒಂದು ರುಚಿಯಾದಂತ ಅನುಭವ ನಿಮ್ಗೆ ಕೊಡುತ್ತೆ. ಅದನ್ನ ನೀವು ಇವಾಗ ಪರೀಕ್ಷೆ ಮಾಡ್ಕೊಳ್ಳಿ. ಅದಕ್ಕೆ ಎಲ್ಲರೂ ವಿಡಿಯೋಸ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ನಿಮ್ಗೆ. ನೀವು ಸಮಯವನ್ನ ಕೊಡ್ತೀರಾ, ಸಮಯ ಕೊಟ್ಟು ನೀವು ಕೂತ್ಕೊಳ್ತೀರಾ, ಅದ್ರಲ್ಲೂ 100% ನೀವು ಭಾಗವಹಿಸಿಲ್ಲ ಅಂತ ಹೇಳಿದ್ರೆ ಹೇಗೆ ನಿಮ್ಗೆ ವಿಷಯಗಳು ನಿಮ್ಗೆ ಮನದಟ್ಟಾಗತ್ತೆ? ನೋಡಿ, ಇವಾಗ ಒಂದು ಪರೀಕ್ಷೆಯನ್ನ ಮಾಡ್ಕೊಳ್ಳಿ, ಎಲ್ಲರೂ ಕೂಡ ಪರೀಕ್ಷೆಯನ್ನ ಮಾಡ್ಕೊಳ್ಳಿ. ಆ ರುಚಿಯನ್ನ ನಿಮ್ಮ ಮನಸ್ಸಿನಲ್ಲಿ ನೀವು ಇಟ್ಕೊಳ್ಳಿ. ಸೊ ಒಂದು ರುಚಿ ಒಂದು ನಿಮಗೆ ಅನುಭವಕ್ಕೆ ಬಂದಿದೆ. ಇದಾದ ನಂತರ ನೀರನ್ನ ನಿಮ್ಮ ಮುಂದೆ ಇಟ್ಕೊಳ್ಳಿ. ಮುಂದೆ ಇಟ್ಕೊಂಡು ನೀವೇನು ಮಾಡೋದು ಬೇಡ, ಜಸ್ಟ್ ಈ ರೀತಿ ಕೈಯನ್ನ ಚೆನ್ನಾಗಿ ರಬ್ ಮಾಡ್ಕೊಳ್ಳಿ. ರಬ್ ಮಾಡ್ಕೊಂಡು ನೀವೇನ್ ಮಾಡಿ ಅಂತ ಹೇಳಿದ್ರೆ, ಆ ನೀರಿನ ಮೇಲೆ ನೀವು ನಿಧಾನವಾಗಿ ಈ ರೀತಿ ಕೈಯನ್ನ ಇಟ್ಟು, ಈ ರೀತಿ ಕೈಯನ್ನ ಇಟ್ಟು ನೀರಿನ ಮೇಲೆ ಅದು ನಿಧಾನವಾಗಿ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ನೀವು ಈ ತರ ಎಷ್ಟು ನಿಧಾನವಾಗಿ ಮಾಡ್ತೀರಾ, ಅದು ಕಣ್ಣು ಮುಚ್ಚಿ ನೀವು ಆ ಪ್ರೋಸೆಸ್ ಅನ್ನ ಮಾಡ್ಬೇಕು. ನಿಧಾನವಾಗಿ ನಿಧಾನವಾಗಿ ನೀವು ಒಂಥರ ಮಾಡಿದಾಗ ಅಲ್ಲಿ ಒಂದು ಅಯಸ್ಕಾಂತದ ರೀತಿಯಲ್ಲಿ ನಮ್ಗೆ ಒಂದು ಸೆಳೆತ ಬರುತ್ತೆ. ನಮ್ಗೆ ಏನೋ ಒಂದು ನಮ್ಗೆ ಒಂದ್ ಸ್ವಲ್ಪ ತುಂಬಾ ಏನ್ ದೊಡ್ಡ ದೊಡ್ಡ ಬಂಡೆಕಲ್ ತರ ಅನ್ಸಲ್ಲ, ಸ್ವಲ್ಪ ನಿಮ್ಗೆ ಅದು ವೈಬ್ರೇಷನ್ಸ್ ನಿಮ್ಗೆ ಗೊತ್ತಾಗುತ್ತೆ. ಅದ್ ಎಲ್ಲಿವರೆಗೆ ವೈಬ್ರೇಷನ್ಸ್ ನಿಮ್ಗೆ ಅದು ಒಂದು ಸೆಳೆತ ತರ ಅನುಭವಕ್ಕೆ ಬರುತ್ತೋ ಅಲ್ಲಿ ನೀವು ಬಂದು ನೀವು ಸ್ಟಾಪ್ ಮಾಡಿ ಅಷ್ಟೇ, ಇನ್ನೇನು ಮಾಡೋಂಗಿಲ್ಲ. ನೀವು ಕೈಯನ್ನ ಚೆನ್ನಾಗಿ ಉಜ್ಕೊಂಡಿದ್ದೀರಲ್ವಾ, ರಬ್ ಮಾಡ್ಕೊಂಡು ಈಗ ನಿಮ್ಮ ಕೈಯನ್ನ ತಗೊಂಡ್ ಬಂದು ಕಣ್ಣನ್ನ ಮುಚ್ಚಿ ನೀವು ಅದರ ಆರ ಲೆವೆಲ್ ಅನ್ನ ನಾವು ಚೆಕ್ ಮಾಡ್ಕೊಳ್ಳೋಣ ಇವಾಗ ಅಷ್ಟೇ. ಜುಮ್ ಜುಮ್ ಅಂದ ಹಾಗೆ, ಯಾರೋ ಒಬ್ರು ನನ್ನ ಎಳಿತಾ ಇರುವ ಹಾಗೆ ನಿಮ್ಮ ಅನುಭವಕ್ಕೆ ಬರುತ್ತೆ. ನನಗೆ ಇಷ್ಟು ದೂರ ಬಂದಿದೆ, ಇಷ್ಟು ದೂರದಲ್ಲಿ ನನಗೆ ಒಂಥರ ಲೈಟ್ ಆಗಿ ತುಂಬಾ ಒಂಥರ ಪ್ರೆಷರ್ ಹಾಕಿದಾಗ ಒಂದ್ ಸ್ವಲ್ಪ ಒತ್ತಿದ ಹಾಗೆ ನನ್ಗೆ ಇಲ್ಲಿಗೆ ಅನ್ನಿಸ್ತಾ ಇದೆ. ನೋಡ್ಕೊಳ್ಳಿ ನೀವು ಎಷ್ಟು ದೂರ ಇದೆ, ಎಷ್ಟು ಅಂತರ ಇದೆ ಅಂತ ನೀವೊಮ್ಮೆ ನೋಡ್ಕೊಳ್ಳಿ ಅದನ್ನ. ಇದು ನಿಜವಾಗ್ಲೂ ಈ ನೀರಿಗಿರುವಂತ ಒಂದು ಆರ ಲೆವೆಲ್, ಅದರ ಒಂದು ಆರ ಲೆವೆಲ್ ಆಗಿರುತ್ತೆ. ಈಗ ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ನೀವೆಲ್ಲರೂ ಕೂಡ ರೇಖಿ ಸಿಂಬಲ್ಸ್ ಗಳೆಲ್ಲನೂ ಕೂಡ ನೀವು ಕಲ್ತಿದ್ದೀರಾ. ಅದಕ್ಕೆ ರೆಗ್ಯುಲರ್ ಆಗಿ ನಾನು ಅಟೆಂಡ್ ಮಾಡಿ ಅಂತ ನಿಮ್ಗೆ ಹೇಳೋದು. ಈಗ ನಿಮ್ಗೆ ಏನು ಸಿಂಬಲ್ ಗೊತ್ತಿದೆಯೋ ಆ ಸಿಂಬಲ್ ಗಳನ್ನ ನಾವು ಇವಾಗ ಹಾಕೋಣ. ಅದಕ್ಕೆ ಜಸ್ಟ್ ಕೈಗಳನ್ನ ಚಾರ್ಜ್ ಮಾಡ್ಕೊಳ್ಳಿ, ನೀರನ್ನ ಗ್ಲಾಸ್ ಅನ್ನ ಕೆಳಗಡೆ ಇಟ್ಕೊಳ್ಳಿ, ಕೈಗಳಿಗೆ ನೀವು ಸಿಂಬಲ್ ಗಳನ್ನ ಬರ್ಕೊಳ್ಳಿ. ಚೋಕುರೆ 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 ಚೋಕುರೆ, ಸೆಹಕಿ 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 ಸೆಹಕಿ, ಚೋಕುರೆ 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 ಚೋಕುರೆ, ಸೆಹಕಿ 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 ಸೆಹಕಿ. ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ, ಶಕ್ತಿ ಪ್ರದಾನ ಮಾಡಿರಿ, ಶಕ್ತಿ ಪ್ರದಾನ ಮಾಡಿರಿ. ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ, ಶಕ್ತಿ ಪ್ರದಾನ ಮಾಡಿರಿ, ಶಕ್ತಿ ಪ್ರದಾನ ಮಾಡಿರಿ. ಕೈಗಳನ್ನ ಹೀಗೆ ಮೇಲೆ ತೆಗೆದು, ಏ ರೇಖಿ ದಿವ್ಯ ಶಕ್ತಿ, ಏ ಪರಮಾತ್ಮನ ದಿವ್ಯ ಶಕ್ತಿ, ನಮ್ಮೆಲ್ಲರಿಗೂ ಕೂಡ ಈ ನೀರನ್ನ ಅಭಿನಿಯಂತ್ರಿತ ಮಾಡುವಂತ ಶಕ್ತಿಯನ್ನು ನಮಗೆ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಧನ್ಯವಾದ, 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 ಧನ್ಯವಾದ. ಬ್ರಹ್ಮಾಂಡದಿಂದ ಆ ಪರಮಾತ್ಮನ ದಿವ್ಯಮಯವಾದಂತಹ ಅದ್ಭುತವಾದಂತಹ ಬೆಳಕಿನ ಕಿರಣಗಳು ನಮ್ಮ ಮೇಲೆ ಸುರಿಯುತ್ತಿರುವ ಹಾಗೆ ನಾವು ಕಲ್ಪನೆಯನ್ನ ಮಾಡೋಣ. ಆ ದಿವ್ಯಮಯವಾದಂತಹ ಪ್ರಕಾಶದ ಕಿರಣಗಳು ನಮ್ಮ ಶಿರಸ್ಸಿನ ಭಾಗವನ್ನೆಲ್ಲ ಕೂಡ ತುಂಬಿಕೊಳ್ತಾ ಬರ್ತಾ ಇದೆ. ಪ್ರಕಾಶ 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 ಪ್ರಕಾಶ. ಮಳೆಯ ನೀರು ಹೇಗೆ ನಮ್ಮ ಮೇಲೆ ಹನಿ 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 ಹನಿಯಾಗಿ ಬೀಳುತ್ತೋ ಹಾಗೆ ಆ ಪರಮಾತ್ಮನ ದಿವ್ಯ ಚೈತನ್ಯದ ಆಶೀರ್ವಾದದ ಬೆಳಕಿನ ಕಿರಣಗಳು ನಮ್ಮ ಮೇಲೆ ಹರಿದು ಬರ್ತಾ ಇದೆ. ಹಾಗೆ ನಮ್ಮ ಭುಜಗಳು, ನಮ್ಮ ತೋಳುಗಳು, ನಮ್ಮ ಕೈಗಳು, ಕೈಗಳ ಬೆರಳುಗಳ ತುದಿಯವರೆಗೂ ಕೂಡ ಪ್ರಕಾಶ 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 ಪ್ರಕಾಶ. ನಮ್ಮ ಹೃದಯದಲ್ಲಿ, ನಮ್ಮ ನಾಭಿಯಲ್ಲಿ, ನಾಭಿಯ ಮೇಲ್ಭಾಗ ಕೆಳಭಾಗಗಳೆಲ್ಲವೂ ಕೂಡ ಈ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಹಾಗೆ ಈ ಪ್ರಕಾಶವು ನಮ್ಮ ಬೆನ್ನು ಮೂಳೆಯಲ್ಲಿ ನೇರವಾಗಿ
ಬೆನ್ನಿನ ಮೇಲ್ಭಾಗ, ಮಧ್ಯದ ಭಾಗ, ಕೆಳಭಾಗಗಳೆಲ್ಲ ಕೂಡ ಕೇವಲ ಬೆಳಕು 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 ಬೆಳಕು. ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ತೊಡೆಗಳಲ್ಲಿ, ಮಂಡಿಗಳಲ್ಲಿ, ಮೊಣಕಾಲುಗಳಲ್ಲಿ, ಪಾದದಲ್ಲಿ, ಪಾದದ ಮೇಲ್ಭಾಗ, ಕೆಳಭಾಗ, ಬೆರಳುಗಳ ಬೆರಳುಗಳ ತುದಿಯವರೆಗೂ ಕೂಡ ಕೇವಲ ಪ್ರಕಾಶ 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 ಪ್ರಕಾಶ. ಬೆಳಕು 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 ಬೆಳಕು. ಈ ಬೆಳಕು ಮುಂದೆ ಸಾಗುತ್ತಾ 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 ಈ ಪ್ರಜ್ವಲವಾದಂತಹ ಕಿರಣಗಳು 4 ದಿಕ್ಕುಗಳಲ್ಲಿ ಕೂಡ ಹರಡಿ ನಾವಿರುವಂತಹ ಕೋಣೆಯನ್ನ ಬೆಳಕಿನಿಂದ ಜಗಮಗಿಸ್ತಾ ಇದೆ. ಆ ಬೆಳಕು ಹಾಗೆ ಸಾಗುತ್ತಾ ಸಾಗುತ್ತಾ ನಾವಿರುವಂತಹ ಮನೆಯೂ ಕೂಡ ಪ್ರಕಾಶಮಯವಾಗಿದೆ. ನಮ್ಮ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಈ ಪ್ರಕಾಶದಲ್ಲಿ ಮುಳುಗಿ ಹೋಗಿದ್ದಾರೆ. ಈ ದಿವ್ಯಮಯವಾದಂತಹ ಪರಮಾತ್ಮನ ಚೈತನ್ಯದ ಕಿರಣಗಳು 4 ದಿಕ್ಕುಗಳಲ್ಲಿಯೂ ಕೂಡ ಹರಡುತ್ತಾ 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 ನಾವಿರುವಂತಹ ನಗರವನ್ನ, ಇಡೀ ದೇಶವನ್ನ ವ್ಯಾಪಿಸಿಕೊಂಡಿದೆ. ಎಲ್ಲೆಲ್ಲೂ ಕೇವಲ ಪ್ರಕಾಶ 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 ಪ್ರಕಾಶ. ಈ ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಪೃಥ್ವಿಯನ್ನ ವ್ಯಾಪಿಸಿಕೊಂಡಿದೆ. ಪೃಥ್ವಿ ಎಲ್ಲವೂ ಕೂಡ ಈ ಪ್ರಜ್ವಲವಾದಂತಹ ಬೆಳಕಿನಿಂದ ತುಂಬಿ ಹೋಗಿದೆ. ಈ ಬೆಳಕು ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಬ್ರಹ್ಮಾಂಡದಲ್ಲಿ ವಿಲೀನವಾಗಿದೆ. ಗ್ರಹಗಳು, ನಕ್ಷತ್ರಗಳು, ತಾರೆಗಳು, ಪುಂಜಗಳು, ಸಜೀವಗಳು, ನಿರ್ಜೀವಗಳೆಲ್ಲವೂ ಕೂಡ ಕೇವಲ ಪ್ರಕಾಶ ಪ್ರಕಾಶ ಪ್ರಕಾಶ. ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ತಂದು ಎಲ್ಲ ದಿವ್ಯ ಶಕ್ತಿಗಳಿಗೆ, ತಂದೆ ತಾಯಿಯರಿಗೆ, ಗುರು ಹಿರಿಯರಿಗೆ, ನಿಮಗೆ ನಂಬಿಕೆ ಇರುವಂತ ಎಲ್ಲ ದಿವ್ಯ ಶಕ್ತಿಗಳಿಗೆ, ಋಷಿ ಮುನಿಗಳೆಲ್ಲರಿಗೂ ಕೂಡ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಎಲ್ಲರೂ ಕೂಡ ಉಪಸ್ಥಿತರಾಗಿ ಈ ನೀರನ್ನ ನಮಗೆ ಅವಿನಿಯಂತ್ರಿತವಾಗಿ ಮಾಡ್ಕೊಳ್ಬೇಕಾಗಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಈಗ ನಿಮ್ಮ ಕೈಗಳನ್ನ ನಿಧಾನವಾಗಿ ತಂದು ನೀರಿನ ಮೇಲೆ ಚೋಕುರೆಯನ್ನ ಬರಿತೀವಿ. ಚೋಕುರೆ 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 ನೀರಿನ ಇದ್ದರೆ ಇಟ್ಕೊಳ್ಳಿ. ಚೋಕುರೆ 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 ಚೋಕುರೆ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳು ನಿಮ್ಮ ಕೈಗಳಿಂದ ನೀರಿನ ಒಳಗಡೆ ಹೋಗಿ ಅಣು ಅಣುವಿನಲ್ಲಿ, ಕಣ ಕಣಗಳಲ್ಲಿಯೂ ಕೂಡ ಬೆಳಕು ಬೆಳಕು ಬೆಳಕು. ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಎಲ್ಲವನ್ನು ಕೂಡ ಬ್ರಹ್ಮಾಂಡಕ್ಕೆ ನೀವು ಆ ಒಂದು ನಕಾರಾತ್ಮಕತೆ ಎಲ್ಲವನ್ನು ಕೂಡ ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸಿ. ಆ ನಿಮ್ಮ ಕೈಗಳಿಂದ ಬ್ರಹ್ಮಾಂಡದಿಂದ ಹರಿದು ಬರ್ತಾ ಇರುವಂತ ಪ್ರಕಾಶ ನಿಮ್ಮ ಮೇಲೆ ನಿಮ್ಮ ಕೈಗಳಿಂದ ಹರಿದು ಬಂದು ಆ ನೀರಿನಲ್ಲಿ ಸ್ಥಾಪಿತವಾಗಿ ಅಣು ಅಣುವಿನಲ್ಲಿ, ಕಣ ಕಣಗಳಲ್ಲಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಎಲ್ಲವೂ ಕೂಡ ಶುದ್ಧಿಯಾಗಿ ಕೇವಲ ಬೆಳಕು 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 ಬೆಳಕು. ನೀವೆಲ್ಲವೂ ಕೂಡ ಸಂಪೂರ್ಣವಾಗಿ ಬೆಳಕಿನ ಮಯದಿಂದ ತುಂಬಿ ಹೋಗಿದೆ. ಬೆಳಕು 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 ಬೆಳಕು. ಪ್ರಕಾಶ 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 ಪ್ರಕಾಶ. ಸೂಪರ್, ದಿವ್ಯಮಯವಾಗಿ ಮಾಡ್ತಾ ಇದ್ದೆ ಎಲ್ಲರೂ ಕೂಡ. ಈಗ ನಾವು ಸೆಹಕಿಯನ್ನ ಬರೆಯೋಣ. ಸೆಹಕಿ 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 ಸೆಹಕಿ. ಶಿವ ಪಾರ್ವತಿಯರ ಅದ್ಭುತವಾದಂತಹ ಚೈತನ್ಯಮಯವಾದಂತ ಆ ಗುಲಾಬಿಯ ಬಣ್ಣದ ಪ್ರಕಾಶವು ನಿಮ್ಮ ಕೈಗಳಿಂದ ಹರಿದು ಬಂದು ನೀವೆಲ್ಲವೂ ಕೂಡ ಗುಲಾಬಿ 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 ಬಣ್ಣದಲ್ಲಿ ಪರಿವರ್ತನೆ ಆಗ್ತಾ ಇದೆ, ರೂಪಾಂತರಗೊಳ್ತಾ ಇದೆ. ನಮಗೆ ಬ್ರಹ್ಮಾಂಡದಿಂದಲೂ ಕೂಡ ಗುಲಾಬಿ ಆಶೀರ್ವಾದ ಬೆಳಕು, ಪಿಂಕ್ 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 ಬಣ್ಣದ ಬೆಳಕು. ನಮ್ಮ ಕೈಗಳಿಂದಲೂ ಕೂಡ ಪಿಂಕ್ 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 ಗುಲಾಬಿ ಬಣ್ಣದ ಪ್ರಕಾಶವು ಹಾಗೆ ಹರಿದು 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 ಆ ಸಂಪೂರ್ಣವಾದಂತ ನೀರೆಲ್ಲವೂ ಕೂಡ ಅಣು ಅಣುವಿನಲ್ಲಿ, ಕಣ ಕಣಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನೀರೆಲ್ಲವೂ ಕೂಡ ಆ ಗುಲಾಬಿಯ ಗುಲಾಬಿಯ ಗುಲಾಬಿ ಬಣ್ಣದಲ್ಲಿ ಪರಿವರ್ತನೆಯಾಗಿದೆ, ರೂಪಾಂತರಗೊಂಡಿದೆ ರೂಪಾಂತರಗೊಂಡಿದೆ, ಸಮತೋಲನವಾಗಿದೆ ಸಮತೋಲನವಾಗಿದೆ ಸಮತೋಲನವಾಗಿದೆ. ಈಗ ನಾವು ಅಫರ್ಮೇಶನ್ ಗಳನ್ನ ಹೇಳೋಣ. ಏ ದಿವ್ಯ ಶಕ್ತಿ, ಏ ಪರಮಾತ್ಮನ ದಿವ್ಯ ಶಕ್ತಿ, ಏ ಸಂಜೀವಿನಿಯಾದಂತಹ ನೀರಿ, ನಾವೆಲ್ಲರೂ ಕೂಡ ಪರಮಾತ್ಮನ ಮಕ್ಕಳು, ನಾವೆಲ್ಲರೂ ಕೂಡ ಪರಮಾತ್ಮನ ಮಕ್ಕಳು, ನಾವೆಲ್ಲರೂ ಕೂಡ ಪರಮಾತ್ಮನ ಮಕ್ಕಳು, ನಾವೆಲ್ಲರೂ ಕೂಡ ಆ ಪರಮಾತ್ಮನ ಸಂತಾನ.
ನಾವೆಲ್ಲರೂ ಕೂಡ ಪರಮಾತ್ಮನ ಸಂತಾನ. ನೀವು ಸಂಜೀವಿನಿಯಾಗಿದ್ದೀರಾ, ನೀವು ಸಂಜೀವಿನಿಯಾಗಿದ್ದೀರಾ, ನೀವು ದಿವ್ಯ ಔಷಧವಾಗಿದ್ದೀರಾ, ನೀವು ದಿವ್ಯ ಔಷಧಿಯಾಗಿದ್ದೀರಾ. ನೀರು ಅಮೃತವಾಗಿದೆ, ನೀವು ಅಮೃತವಾಗಿದ್ದೀರಾ, ನೀವು ಅಮೃತವಾಗಿದ್ದೀರಾ, ನೀವು ಅಮೃತವಾಗಿದ್ದೀರಾ. ಧನ್ಯವಾದಗಳು, 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 ಧನ್ಯವಾದಗಳು. ಇನ್ನೂ ಕೂಡ ನಿಮ್ಗೆ ಏನ್ ಸಂಕಲ್ಪಗಳು ಬರುತ್ತೋ ಅದೆಲ್ಲವನ್ನು ಕೂಡ ನೀವು ಹೇಳ್ಬಹುದು. ಈಗ ಧನ್ಯವಾದಗಳನ್ನು ಹೇಳಿ ಆ ನೀರಿನ ನಾವು ಆ ಒಂದು ಆಭಾ ಮಂಡಲವನ್ನ ಈಗ ನಾವು ಚೆಕ್ ಮಾಡೋಣ. ಹಾಗೆ ಕೈಯನ್ನು ಇಟ್ಕೊಳ್ಳಿ ನೀರಲ್ಲಿ ಇಟ್ಕೊಂಡು ನೀವು ಈಗ ನಿಧಾನವಾಗಿ ಆ ನೀರನ್ನ ಪರೀಕ್ಷೆಯನ್ನ ನೀವು ಮಾಡ್ತಾ ಬನ್ನಿ. ಹಾಗೆ ಮೇಲೆ ಕೆಳಗಡೆ ಎತ್ಕೊಳ್ತಾ. ನೋಡಿ ಎಷ್ಟು ಮೇಲೆ ಬಂದಿದೆ ಅಂತ ಇನ್ನು ಮೇಲೆ ಹೋಗ್ತಾ ಇದೆ. ನನ್ನ ಕೈ ಮೊದಲಿಗಿಂತಲೂ ಕೂಡ ತುಂಬಾ ಎತ್ತರವಾಗಿ ನನಗೆ ಅದು ವೈಬ್ರೇಷನ್ಸ್ ಗೊತ್ತಾಗ್ತಾ ಇದೆ. ನಿಮ್ಗಳಿಗೆಲ್ಲ ಹೇಗೆ ಗೊತ್ತಾಯ್ತು? ಚೆಕ್ ಮಾಡಿ ನಿಧಾನಕ್ಕೆ ಮೇಲೆ ಸ್ವಲ್ಪ ನಿಧಾನವಾಗಿ ಸ್ವಲ್ಪ ನಿಧಾನವಾಗಿ ಮೇಲೆ ಕೆಳಗಡೆ ಮಾಡ್ತಾ ಬಂದಾಗ ಒಂಥರ ಸೆಳೆತ ಉಂಟಾಗುತ್ತೆ ನಿಮ್ಗೆ. ಅದೆಲ್ಲಿ ತನಕ ಬರುತ್ತೆ ಅಲ್ಲಿವರೆಗೂ ಆ ಸೆಳೆತ ಬರೋ ತನಕನೂ ಎತ್ಕೊಂಡು ಹೋಗ್ತಾರೆ. ಸೂಪರ್. ಈಗ ನೀವು ಚೆಕ್ ಮಾಡ್ಬೋದು ಮೊದಲು ಎಷ್ಟಿತ್ತು, ಅದ್ರ ಎತ್ತರ ಎಷ್ಟಿತ್ತು, ಇವಾಗ ಎಷ್ಟು ಎತ್ತರ ಬಂದಿದೆ ಚೆಕ್ ಮಾಡ್ಬೋದು. ಯಾರಾದ್ರೂ ನಿಮ್ಮ ಅನುಭವನೇ ಶೇರ್ ಮಾಡಿ ನನಗೆ. ಅದಾದ ನಂತರ ಆ ಮೊದಲು ನೀರನ್ನ ಟೇಸ್ಟ್ ಮಾಡ್ಬೋದು. ಕಣ್ಣು ಮುಚ್ಚಿ ಆ ನೀರನ್ನ ನೀವು ಟೇಸ್ಟ್ ಮಾಡಿ. ಈಗ ನಿಮ್ಮ ಅನುಭವನ ಶೇರ್ ಮಾಡಿ. ಯಾರಾದ್ರೂ ಶೇರ್ ಮಾಡಿ. ಭಾಗ್ಯಲಿಂಗಯ್ಯ ಅವರು, ಲೀಲಾವತಿ ಅವರು, ಬಸವರಾಜ್ ಅವರು, ಪೂರ್ಣಿಮಾ ಅವರು, ಯಾರಾದ್ರೂ ಒಬ್ರಿ ನಿಮ್ಗೆ ಯಾರಿಗೆ ಹೇಳ್ಬೇಕನ್ಸುತ್ತೋ, ನಿಮ್ಗೆ ನಿಜವಾಗಿ ಏನ್ ಎಕ್ಸ್ಪೀರಿಯನ್ಸ್ ಆಯ್ತು ಅದನ್ನ ಶೇರ್ ಮಾಡಿ. ನಮಸ್ತೆ ಮೇಡಮ್. ನಮಸ್ತೆ. ಹರೇ ರಾಮ ಹರೇ ಕೃಷ್ಣ. ಭಾಗ್ಯಲಿಂಗಯ್ಯ. ನಂಗೇನು ಅನುಭವ ಆಗ್ಲಿಲ್ಲ ಮೇಡಮ್. ನನ್ಗೆ ನಿಮ್ಗೇನು ಅನುಭವ ಗೊತ್ತೇ ಆಗ್ಲಿಲ್ಲ. ಗೊತ್ತಾಗ್ಲಿಲ್ಲ. ಯಾರಿದು? ಬಸವರಾಜ್ರವರು ಮೊದಲಿಗಿಂತ ರುಚಿಯಾಗಿದೆ. ಸೂಪರ್ ನೋಡಿ. ನೀವು ಸ್ವಲ್ಪ ಅದನ್ನ ಗಮನ ಇಟ್ಟು ನೀವು ಅದೇನ್ ಗೊತ್ತಾ, ತುಂಬಾ ಸೂಕ್ಷ್ಮವಾಗಿ ನಾವು ಗಮನಿಸ್ಬೇಕು ಅದನ್ನ. ತುಂಬಾ ಸೂಕ್ಷ್ಮವಾಗಿ ಅದು ತುಂಬಾ ಏನ್ ಗೊತ್ತಾ, ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ನಾವ್ ಅದನ್ನ. ತುಂಬಾ ಮತ್ತೊಮ್ಮೆ ಟ್ರೈ ಮಾಡಿ. ಫ್ರೀ ಆಗಿದ್ದಾಗ ಆರಾಮವಾಗಿ ಕುತ್ಕೊಳ್ಳಿ, ನೀವು ಪ್ರಯತ್ನ ಮಾಡಿ. ನೀವು ಎಷ್ಟೇ ಸಲ ಪ್ರಯತ್ನ ಮಾಡಿದ್ರು ಕೂಡ ರಿಸಲ್ಟ್ ಬಂದೇ ಬರುತ್ತೆ, ಬರ್ಲೇಬೇಕದು. ಪೂರ್ಣಿಮಾ ಅವ್ರಿಗೆ ಹೇಳಿ, ಬರುತ್ತೆ. ಹರೇ ರಾಮ ಹರೇ ಕೃಷ್ಣ. ಹರೇ ರಾಮ ಹರೇ ಕೃಷ್ಣ. ಮುಂಚೆ ಸಪ್ಪೆ ಅನ್ನಿಸ್ತು ಮೇಡಮ್, ಆಮೇಲೆ ಕುಡಿದ್ಮೇಲೆ ಲಾಸ್ಟ್ಗೆ ಸ್ವಲ್ಪ ಸ್ವೀಟ್ ಇತ್ತು ಮೇಡಮ್ ನೀರು. ಸ್ವಲ್ಪ ಸ್ವೀಟ್ ಇರುತ್ತೆ. ಹೌದು ಸ್ವಲ್ಪ ಹೌದು. ಖಂಡಿತ ಅದ್ರ ರುಚಿಯಲ್ಲೂ ಕೂಡ ಬದಲಾವಣೆ ಆಗಿರುತ್ತೆ. ಬದಲಾವಣೆ ಆಯ್ತು ಮೇಡಮ್. ಎತ್ತರದಲ್ಲಿ ಹೌದು ಮೇಡಮ್, ಡಿಫ್ರೆನ್ಸ್ ಅನ್ನಿಸ್ತು ಮೇಡಮ್. ಕೆಳಗಿತ್ತು ಸ್ಟಾರ್ಟಿಂಗ್ ಅಲ್ಲಿ, ಆಮೇಲೆ ಇಲ್ಲಿ ತನಕ ಬಂತು ಮೇಡಮ್. ಅದು ಕೈ ನೋಡಿ ಸೆಳೆತ ಬಂತು.
ಸೆಳೆತನೂ ಗೊತ್ತಾಗುತ್ತೆ Vibration. ನಮ್ಗೆ. ಸ್ವಲ್ಪ ನಾವೇನ್ ಬಂದ್ರೆ ಅಭ್ಯಾಸ ಮಾಡಿ ಗೊತ್ತಿರಲ್ವಲ್ಲ ನಿಮ್ಗೆ, ಇದೇ ಫಸ್ಟ್ ಟೈಮ್ ಹೌದು. ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಇರ್ತೀರಾ. ಆಗ ಕೆಲವರಿಗೆ ಅನುಭವ ಗೊತ್ತಾಗ್ಬಿಡುತ್ತೆ, ಕೆಲವರಿಗೆ ಅನುಭವ ಗೊತ್ತಾಗೋದಿಲ್ಲ. ಅದ್ ಸ್ವಲ್ಪ ನೀವೇನು ಅಂತ ಹೇಳಿದ್ರೆ ನಿಧಾನವಾಗಿ ತುಂಬಾ ಸೂಕ್ಷ್ಮವಾಗಿ ಅದು ಸೆಳೆತ ಹೇಗೆ ಅಂತ ಹೇಳಿದ್ರೆ ನಮ್ನ ಹಿಡ್ಕೊಂಡು ಎಳಿತಾರಲ್ಲ ಆ ರೀತಿ ಬರಲ್ಲ ಅದು. ನಿಮ್ಗೆ ಹೇಳ್ತಾರೆ ತುಂಬಾ ತುಂಬಾ ಸೂಕ್ಷ್ಮವಾಗಿ ಅದು ನಾವು ನಮ್ಮ ಮನಸ್ಸೆಲ್ಲನೂ ಕೂಡ ಅಲ್ಲಿಗೆ ತಂದು ನಿಧಾನವಾಗಿ ನಾವು ಅದ್ ನೋಡ್ದ ಬಂದಾಗ ಕೈ ಜುಮ್ ಜುಮ್ ಅನ್ನತ್ತೆ ಕೆಲವರಿಗೆ ಬಿಸಿ ಬಿಸಿ ಆದಂಗ ಆಗುತ್ತೆ, ಕೆಲವ್ರಿಗೆ ಯಾರು ತಳ್ಳದಾಗಿ ಕೂಡ ಆಗುತ್ತೆ. ಅದು ಸ್ವಲ್ಪ ಒಂಥರ ಪ್ರೆಷರ್ ಕೊಟ್ಟಾಗೆ ಒತ್ತಡ ಬಂದಾಗ ಕೂಡ ಆತರ ಆಗುತ್ತೆ. ಅದನ್ನ ನೀವು ಮಾಡಿ ಪ್ರಾಕ್ಟಿಕಲ್ ಆಗಿ ಮತ್ತೊಂದ್ಸಲ ನೀವು ಮಾಡಿ, ನಿಮ್ಗೆ ಒಳ್ಳೇದಾಗುತ್ತೆ. ಸೊ ಈ ತರ ಟೆಕ್ನಿಕ್ ಅನ್ನ ನಿಮ್ಗೆ ಹಣ ಬೇಕಾ, ನಿಮ್ಗೆ ಹಣ ಬೇಕು ಅಂತಂದಾಗ ಏನ್ ಮಾಡ್ಬೇಕು, ಹೌದಲ್ವಾ? ಅವಾಗ ನಾವ್ ಏನ್ ಮಾಡ್ಬೇಕು, ಯಾವಾಗ್ಲೂ ನಕಾರಾತ್ಮಕ ಯಾವುದನ್ನು ಕೂಡ ನೀರಲ್ಲಿ ನಾವು ಮಾತಾಡ್ಬಾರ್ದು. ನನ್ನ ಹತ್ರ ಈಗ ನೀವೇನ್ ಮಾಡ್ಬೇಕು, ನೀವೇನ್ ಹೇಳ್ತೀರಾ ಅಂದ್ರೆ ಹಣ ಇಲ್ಲ, ನಾನು ಬಡವರು, ನಂಗೆ ಶ್ರೀಮಂತರು, ದಿನ ಖರ್ಚಾಗ್ತಾ ಇದೆ, ಈ ತರ ಪದಗಳನ್ನ ನಾವು ನಕಾರಾತ್ಮಕತೆಗಳನ್ನ ಯಾವುದನ್ನು ಕೂಡ ನಾವು ಹೇಳ್ಬಾರ್ದು. ನಿಮ್ಗೆ ಹಣ ಬೇಕು ಅಂತ ಹೇಳಿದ್ರೆ, ಹಣ ಬೇಕು ಅಂದ್ರೆ ಏನ್ ಮಾಡ್ಬೇಕು, ನಾವು ಶ್ರೀಮಂತರಾಗಿದ್ದೇವೆ, ಹಣ ಎಲ್ಲಾ ಕಡೆಯಿಂದಲೂ ಕೂಡ ಹಣವು ಹರಿದು ಬರ್ತಾ ಇದೆ. ನನ್ನ ಪರ್ಸ್ ಅಲ್ಲಿ, ನನ್ನ ವ್ಯಾಲೆಟ್ ಅಲ್ಲಿ, ನಮ್ಮ ಬೀರುನಲ್ಲಿ, ನನ್ನ ಅಲ್ಮೇರದಲ್ಲಿ ಎಲ್ಲವೂ ಕೂಡ ಹಣ ತುಂಬಿ 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 ಹರಿಯುತ್ತಿದೆ. ನಾನು ದಿನದಿಂದ ದಿನಕ್ಕೆ ಹಣವು ಹರಿದು ಬರ್ತಾ ಇದೆ. ನಾನು ಹಣವನ್ನ ಅಯಸ್ಕಾಂತದಂತೆ ಆಕರ್ಷಿಸುತ್ತಿದ್ದೇನೆ. ಅಥವಾ ನೀವ್ ಏನ್ ಕೆಲಸ ಮಾಡ್ತಾ ಇದ್ದೀರಾ, ನಾ ಮಾಡ್ತಾ ಇರುವಂತ ಕೆಲಸದಲ್ಲಿ ಹಣವು ಮಳೆಯಾಗಿ ಸುರಿದು ಬರ್ತಾ ಇದೆ, ಹೊಳೆಯಾಗಿ ಹರಿದು ಬರ್ತಾ ಇದೆ. ನಾನು ಆನಂದವಾಗಿದ್ದೇನೆ, ನಾನು ಖುಷಿಯಾಗಿದ್ದೇನೆ, ನಾನು ದಾನವನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿ ಪಾಸಿಟಿವ್ ಆದಂತಹ ಸಾಲುಗಳನ್ನ ನೀವು ಬರ್ದಿಟ್ಕೊಳ್ಳಿ. ಮರ್ತೋಗುತ್ತೆ ಅಂತ ಹೇಳಿದ್ರೆ ಬರ್ದಿಟ್ಕೊಳ್ಳಿ. ನೀವು ಬರ್ದಿಟ್ಕೊಂಡು ಅದನ್ನ ನೀವು ಯಾವಾಗ ನೀರ್ ಕುಡಿತೀರಾ, ನೀರ್ ಕುಡಿಬೇಕಾದ್ರೆಲ್ಲ ನೀವು ಒಂದ್ 2 ನಿಮಿಷ ಪಾಸ್ ಕೊಡಿ, ನಿಲ್ಸಿ. ನೀರ್ ಕುಡಿಯೋಕಾದಾಗ ನೀರನ್ನ ಕುಡಿಬೇಕು ಅಂತ ಹೇಳಿ ಕೂತ್ಕೊಳ್ಳಿ, ಒಂದ್ ಕಡೆ ಕೂತ್ಕೊಂಡು 3ನೇ ಕಣ್ಣಿನಿಂದ ನೀವು ಚೋಪುರೆ ಸೇಕಿ ಎಲ್ಲ ನಿಮ್ಗೆ ಪ್ರೋಸೆಸ್ಗಳು ಹೇಳ್ಕೊಟ್ಟಿದ್ದೀನಿ ನಾನು. ಅದನ್ನ ಮಾಡಿ, ಅಥವಾ ಕೈಯಲ್ಲಿ ಮಾಡ್ತೀನಿ ಅಂದ್ರೆ ಕೈಯಲ್ಲಿ ಮಾಡಿ ಅಭ್ಯಾಸ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ 3ನೇ ಕಣ್ಣಿಂದ ನೀವು ಅದನ್ನ ಈ ತರ ಅದನ್ನ 3ನೇ ಕಣ್ಣಲ್ಲಿ ನಾವು ಡ್ರಾ ಮಾಡ್ಬೋದು. ಆತರ ಮಾಡಿ ಅಫರ್ಮೇಶನ್ ಗಳನ್ನ ಹೇಳಿ ನಿಧಾನವಾಗಿ ನೀರನ್ನ ಕುಡೀರಿ. ನೀವ್ ಯಾವಾಗ ನೀರ್ ಕುಡಿತೀರಾ ಆ ತರ ನೀವು ಸತತವಾಗಿ ನೀವು 21 ದಿನಗಳ ಕಾಲ ಮಾಡ್ತಾ ಹೋಗ್ಬೇಕು. ನಿಮ್ಗೆ ಆರೋಗ್ಯ ಬೇಕಾ, ಆರೋಗ್ಯಕ್ಕೆ ಈ ತರ ಮಾಡ್ಬೋದು. ನಿಮ್ಮ ಯಾವ ಸಂಕಲ್ಪಗಳಿದೆಯೋ ಆ ಸಂಕಲ್ಪಗಳಿಗೆ ನೀವು 21 ದಿನಗಳ ಕಾಲ ಮಾಡಿ. ಕೆಲವರಿಗೆ ಬೇಗ ರಿಸಲ್ಟ್ ಬರುತ್ತೆ, ಕೆಲವರಿಗೆ ನಿಧಾನ ರಿಸಲ್ಟ್ ಬರುತ್ತೆ. ನೀವೇನು ಟೆನ್ಷನ್ ಮಾಡ್ಕೊಳ್ಬೋದು. ಯಾಕೆ ಹೇಳಿ, ಇಷ್ಟು ದಿನ ನಾವು ಕಸಗಳನ್ನ ತುಂಬ್ಕೊಬಿಟ್ಟಿದೀವಲ್ವಾ, ನಮ್ಮ ಮನಸ್ಸಿನಲ್ಲಿ ಎಲ್ಲಾ ಕಡೆನೂ ನಾವು ಕಸಗಳನ್ನ ತುಂಬ್ಕೊಬಿಟ್ಟಿದೀವಿ. ಅದಕ್ಕೆ ಏನಾಗ್ಬೇಕದು ಕ್ಲೀನ್ ಆಗ್ಬೇಕಲ್ವಾ. ಸೊ ಅದಕ್ಕೇನೆ ನಾವ್ ಹೇಳೋದು, ನಿಮ್ಗೆ ಧ್ಯಾನಕ್ಕೆ ಬನ್ನಿ, ಧ್ಯಾನ ಕಲ್ತ್ಕೊಳ್ಳಿ. ಸಂಪೂರ್ಣವಾಗಿ ನೀವು ತಿಳಿದುಕೊಂಡಾಗ ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ಯಾವ್ದನ್ನ ಸರಿ ಮಾಡ್ಕೊಳ್ಬೇಕು, ಯಾವ್ದನ್ನ ಅಭ್ಯಾಸ ಮಾಡ್ಕೊಳ್ಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಾ ಬರುತ್ತೆ. ನಮ್ಮ ಆಹಾರದಲ್ಲಿ, ನಮ್ಮ ಆಲೋಚನೆಗಳಲ್ಲಿ, ನಾವು ಮಾತನಾಡುವ ರೀತಿಯಲ್ಲಿ, ಪ್ರತಿಯೊಂದರಲ್ಲೂ ಕೂಡ ನಾವು ಬದಲಾವಣೆಗಳನ್ನ ಮಾಡ್ಕೊಳ್ಳೇಬೇಕು. ನಮ್ಗೆ ರಿಸಲ್ಟ್ ಯಾಕೆ ಬೇಕು, ನಮಗ್ ಬೇಕಾ ಬೇರೆಯವ್ರಿಗೆ ಬೇಕಾ? ಯಾರಿಗೆ ರಿಸಲ್ಟ್ ಬೇಕು, ಅವ್ರು ಏನ್ ಮಾಡ್ಬೇಕು ನಾವು ಅಂದ್ರೆ ಬೇರೆಯವ್ರ ಮೇಲೆ ಕೆಲಸ ಮಾಡೋದಲ್ಲ, ಬೇರೆಯವ್ರ ಮೇಲೆ ಬ್ಲೇಮ್ ಮಾಡೋದಲ್ಲ. ಫಸ್ಟ್ ನನ್ನನ್ನ ನಾವು ನಮ್ಮ ಒಳಗಡೆ ನಾವು ಹೋಗ್ತಾ ಬರ್ಬೇಕು. ಅದನ್ನೇ ಆಧ್ಯಾತ್ಮಿಕ ಯಾತ್ರೆ ಅನ್ನೋದು. ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಬೇರೆಯವ್ರನ್ನ ಪರಿವರ್ತನೆ ಮಾಡೋಕೆ, ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದ್ರೆ ಅವ್ರು ಯಾರನ್ನೂ ಕೂಡ ನಾವು ಬದಲಾವಣೆ ಮಾಡೋದಿಕ್ಕಾಗಲ್ಲ. ಯಾಕೆ ಹೇಳಿ, ಅವರ ಮನಸ್ಸು ಅವರ ನಿಯಂತ್ರಣದಲ್ಲಿರುತ್ತೆ. ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿರುತ್ತೆ. ನಾವು ಅವ್ರನ್ನ ಕಂಟ್ರೋಲ್ ಮಾಡ್ಬೋದಾ, ನಮ್ಮನ್ನ ಕಂಟ್ರೋಲ್ ಮಾಡ್ಬೋದಾ? ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೊಂಡು ನಮ್ಮನ್ನ ನಾವು ತಿದ್ದುಕೊಳ್ಳುವಂತದನ್ನ ನಾವು ಮಾಡ್ಬೇಕಾಗುತ್ತೆ. ಹಾಗಾಗಿ ನಿಮ್ಗೆ ಏನು ಗೊತ್ತಾಗ್ಲಿಲ್ವಾ, ನಿಮ್ಗೆ ಹೇಳೋದ್ ಗೊತ್ತಾಗಿಲ್ಲ ಅಂದ್ರೆ ನನ್ಗೆ ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಡೆ ನೀವು ಕಾಲ್ ಮಾಡ್ಬೇಕು. ಅಥವಾ ನಾನು ಬಿಸಿ ಇದ್ರೆ ಕಾಲ್ ರಿಸೀವ್ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ನಿಮ್ಗೆ ವಾಪಸ್ ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಕೇಳಿ ತಿಳ್ಕೊಳ್ಳಿ. ಇದು ನಿರಂತರವಾಗಿ ನೀವು ಅಭ್ಯಾಸವನ್ನ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ನಿಮ್ಗೆ ತುಂಬಾ ಹೆಲ್ತ್ ಇಶ್ಯೂಸ್ ಇದೆ ಅಂತ ಹೇಳಿದ್ರೆ ನಿಮ್ಗೆ ಬೇಗ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ನಿಮ್ಗೆ
ನಿಮ್ಗೆ ಕಾಲ್ ನೋವಿದೆ, ಮಂಡಿ ನೋವಿದೆ, ಹುಷಾರಿಲ್ಲ, ಶರೀರದಲ್ಲಿ ಸುಸ್ತಾಗ್ತಾ ಇದೆ, ಅಥವಾ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ನೀವು ಟ್ರೈ ಮಾಡಿ ನೋಡಿ. ನೀವು ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ನೀವು ಮಾಡಿದ ತಕ್ಷಣ ಬೇಗ ನಿಮ್ಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ತಕ್ಷಣಕ್ಕೆ ನಿಮ್ಗೆ ಒನ್ 2 ಡೇಸ್ ಅಲ್ಲೇ ನಿಮ್ಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಯಾಕಂದ್ರೆ ನಮ್ಮ ಶರೀರದೊಳಗಡೆ ನಮ್ ಬೇಗ ಒಂದು ಎನರ್ಜಿ ಶಿಫ್ಟ್ ಆಗುತ್ತಲ್ಲ, ಅದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಸೊ ಎಲ್ಲ ಕೆಲಸಗಳು ಕೂಡ ಆಗುತ್ತೆ. ಆದ್ರೆ ನಾವು ನಿರಂತರವಾಗಿ ಅದನ್ನ ಪ್ರಯತ್ನವನ್ನ ಮಾಡ್ತಾ ಇರ್ಬೇಕು. ನಾವೇನ್ ಮಾಡ್ತೀವಿ, ಒಂದ್ ದೊಡ್ಡ ಅಂಡೆ ಹಾಲಿರುತ್ತೆ ಅನ್ಕೊಳ್ಳಿ, ಅಷ್ಟು ದೊಡ್ಡ ಅಂಡೆ ಹಾಲನ್ನ ರೆಡಿ ಮಾಡಿ ಎಲ್ಲಾ ಇಟ್ಕೊಂಡಿರ್ತೀವಿ, ಒಂದೇ ಒಂದ್ ತೊಟ್ಟು ನಿಂಬೆಹಣ್ಣು ಹಾಕ್ಬಿಡ್ತೀವಿ, ಏನಾಗುತ್ತೆ ಹೇಳಿ? ಅಷ್ಟು ದೊಡ್ಡದಾಗಿರುವಂತಹ ಅಷ್ಟು ಹಾಲೆಲ್ಲವೂ ಕೂಡ ಒಂದೇ ಒಂದು ತೊಟ್ಟಿಂದ, ಒಂದು ನಿಂಬೆ ಹಣ್ಣಿನಿಂದ ಎಲ್ಲವೂ ಕೂಡ, ಹಾಲೆಲ್ಲವೂ ಕೂಡ ಒಡೆದೋಗುತ್ತೆ. ಹಾಗೆ ನಮ್ಮ ಆಲೋಚನೆಗಳನ್ನ ನಾವು ಪ್ಯೂರಿಫೈ 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 ಮಾಡ್ಕೊಳ್ತಾ ಬರ್ಬೇಕು. ಸೊ ಅದ್ ನಿಮ್ಗೆಲ್ಲ ಡೀಟೇಲ್ ಆಗಿ ನಾನು 10 ದಿನದ ಕ್ಲಾಸ್ ಅಲ್ಲೂ ಕೂಡ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಅಭ್ಯಾಸವನ್ನ ಮಾಡ್ಕೊಳ್ತಾ ಬನ್ನಿ. ಒಳ್ಳೇದಾಗ್ಲಿ.